ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ನೀರು ದೋಸೆ ಹಿಟ್ಟಿನಿಂದ ಬರೀ ನಾವು ದೋಸೆಯನ್ನು ಮಾತ್ರ ಅಲ್ಲದೆ ಹಪ್ಪಳಗಳನ್ನು ಕೂಡ ತುಂಬನೇ ಗರಿಗರಿಯಾಗಿ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ನಾನಿಲ್ಲಿ ಇವತ್ತು ಹಪ್ಪಳವನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಒತ್ತೋದು ಕೂಡ ಬೇಡ, ಅದೇ ರೀತಿ ಲಟ್ಟಿಸೋದು ಕೂಡ ಅವಶ್ಯಕತೆ ಇಲ್ಲ, ಮತ್ತು ಪಾಪಡ್ ಖಾರನ್ನು ಬಳಸದೆ ಇಲ್ಲಿ ಹಪ್ಪಳವನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಹಾಗಾದರೆ ನೀರು ದೋಸೆ ಹಿಟ್ಟಿನಿಂದ ಹಪ್ಪಳವನ್ನು ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ. ಅದಕ್ಕಾಗಿ ನಾನಿಲ್ಲಿ 2 ಲೋಟೆ ಆಗುವಷ್ಟು, ನೋಡಿ ಈ ಲೋಟೆಯ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ನಾನು ಇವತ್ತು. 2 ಲೋಟೆ ಆಗುವಷ್ಟು ಅಕ್ಕಿಯನ್ನು, ಬೆಳ್ತಿಗೆ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೀನಿ. ಒಂದು 3 ರಿಂದ 4 ಗಂಟೆಗಳ ಕಾಲ ನೆಂದರೆ ಸಾಕಾಗುತ್ತೆ. ಇನ್ನೀಗ ನೀರನ್ನೆಲ್ಲ ಬಸ್ದು ನಾವೀಗ ಅಕ್ಕಿಯನ್ನು ರುಬ್ಬೋದಕ್ಕೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿ ಜಾರಲ್ಲಿ. ಆದಷ್ಟು ನೀರು ದೋಸೆಗೆಲ್ಲ ರುಬ್ಕೊಳ್ಳುವಾಗ ಸ್ವಲ್ಪ ನೀರನ್ನು ಈಗ ಮೊದಲಿಗೆ ಹಾಕಿದರೆ ಸಾಕಾಗುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮತ್ತೆ ನೀರನ್ನು ಮತ್ತೆ ಆ್ಯಡ್ ಮಾಡ್ಕೊಳ್ಬೋದು. ಈಗ ನೋಡಿ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇನ್ನೀಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಹಾಕ್ಕೊಳ್ಬೇಕು. ಇನ್ನೀಗ ನೈಸಾಗಿ ರುಬ್ಕೊಂಡು ತರಬೇಕು. ತುಂಬ ಅಂದರೆ ಫೈನಾಗಿ ಅಷ್ಟು ಚೆನ್ನಾಗಿ ನೈಸ್ ಆಗಬೇಕು. ಹಪ್ಪಳ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡ್ಬೋದು ನಾನು ರುಬ್ಕೊಂಡು ತಂದಿದ್ದೀನಿ. ರುಬ್ಬಿದಂತಹ ಹಿಟ್ಟನ್ನು ನಾವಿನ್ನೀಗ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಯಾವ ಲೋಟೆಯಿಂದ ನಾನು 2 ಲೋಟೆ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಲ್ಲ, ಅದೇ ಲೋಟೆಯಿಂದ ಈಗ 2 ಲೋಟ ಆಗುವಷ್ಟು ನೀರನ್ನು ಈಗ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆಗಲೇ ನಾವು ಅರ್ಧ ಲೋಟೆ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 2.5 ಲೋಟೆ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇನ್ನೀಗ ನೋಡ್ಕೊಳ್ಳಿ ಒಮ್ಮೆ ಕನ್ಸಿಸ್ಟೆನ್ಸಿ. ಎಲ್ಲಾದರೂ ಸ್ವಲ್ಪ ದಪ್ಪ ಆಯಿತು ಅಂದಾಗ ಮತ್ತೆ ನೀರನ್ನು ಆ್ಯಡ್ ಮಾಡ್ಕೊಳ್ಬೋದು. ಹಪ್ಪಳವನ್ನು ಒಮ್ಮೆ ಮಾಡಿಕೊಂಡು ನೋಡ್ಕೊಳ್ಬೋದು. ಎಲ್ಲಾದರೂ ಅಕಸ್ಮಾತ್ ಬ್ರೇಕ್ ಆಯಿತು ಅಂದಾಗ ಹಿಟ್ಟು ತುಂಬ ಗಟ್ಟಿ ಇದೆ ಅಂತ ಅರ್ಥ. ಈಗ ನೋಡಿ ಈ ಹಂತದಲ್ಲಿ ನಾನು ಸ್ವಲ್ಪ ಅಜ್ವೈನ್ ಅಥವಾ ಓಂ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೀವು ಇದಕ್ಕೆ ಎಳ್ಳನ್ನಾದರೂ ಹಾಕ್ಕೊಳ್ಬೋದು, ಅಥವಾ ಹಸಿಮೆಣಸಿನಕಾಯಿಯನ್ನು ಹಾಕ್ಕೊಳ್ಬೋದು, ಚಿಲ್ಲಿ ಫ್ಲೇಕ್ಸನ್ನಾದರೂ ಹಾಕ್ಕೊಳ್ಬೋದು. ನಿಮ್ಮ ಇಷ್ಟದಂತೆ ಯಾವುದನ್ನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದು. ಇಲ್ಲಿ 2 ಸ್ಟವ್ ಮೇಲೆ ನಾನು ಒಂದೊಂದು ಪಾತ್ರೆಯನ್ನು ಇಟ್ಕೊಳ್ತಾ ಇದ್ದೀನಿ. ಆ ಪಾತ್ರೆಯಲ್ಲಿ ಈಗ ಅರ್ಧದಷ್ಟು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ಹೈ ಫ್ಲೇಮಲ್ಲಿ ಇಟ್ಟು ನೀರನ್ನು ಕುದಿಸ್ಕೊಳ್ಬೇಕು, 2 ಕಡೆಯದು ಕೂಡ. ಇನ್ನು ಇದಕ್ಕೆ ಸೂಟೇಬಲ್ ಆಗುವಂತಹ 3 ರಿಂದ 4 ತಟ್ಟೆಗಳನ್ನು ನಾವು ತಗೊಳ್ಬೇಕಾಗತ್ತೆ. ಕುದಿಯುವಂತಹ ಈ ನೀರಿನ ಮೇಲೆ ಇಟ್ಟು ನಾನಿವತ್ತು ಹಪ್ಪಳಗಳನ್ನು ಯಾವ ರೀತಿಯಲ್ಲಿ ಸುಲಭವಾಗಿ ಮಾಡೋದು ಅಂತ ತೋರಿಸ್ತೇನೆ ಇವತ್ತು. ಈಗ ನೋಡ್ಬೋದು ತಟ್ಟೆಗೆ ಪ್ರತಿಯೊಂದಕ್ಕೂ ಕೊಬ್ಬರಿ ಎಣ್ಣೆಯನ್ನು ಸವರ್ತಾ ಇದ್ದೀನಿ. ಪ್ರತಿ ಬಾರಿನೂ ನಾವು ಇದೇ ರೀತಿಯಾಗಿ ಎಣ್ಣೆಯನ್ನು ಸವರ್ಕೊಂಡು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡ್ಬೋದು 2 ಸೈಡ್ ಇಟ್ಟಂತಹ ನೀರು ಕೂಡ ತುಂಬ ಚೆನ್ನಾಗಿ ಕುದ್ದಿದೆ. ಇನ್ನು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಈ ಹಪ್ಪಳಗಳನ್ನು ಮಾಡ್ಕೊಳ್ಬೇಕು. ಇನ್ನು ನಾವಾಗಲೇ ಎಣ್ಣೆ ಹಚ್ಚಿ ಇಟ್ಟಂತಹ ಪ್ಲೇಟನ್ನು ಇಟ್ಟಾದ ನಂತರ ನೋಡಿ ಹಿಟ್ಟನ್ನು ಒಮ್ಮೆ ಈ ಥರ ಮಗುಚಬೇಕು ಸೌಟಿಂದ. ಆಮೇಲೆ ಅದರ ಮೇಲಿಂದ ಹಿಟ್ಟನ್ನು ಅರ್ಧ ಸೌಟಷ್ಟು ಹಾಕಿದರೆ ಸಾಕಾಗುತ್ತೆ ಒಮ್ಮೆಗೆ. ಆದಷ್ಟು ತೆಳ್ಳಗೆ ಮಾಡಿದ್ರೆ ನಿಮಗೆ ಹಪ್ಪಳ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಆಮೇಲೆ ಗರಿ ಗರಿಯಾಗಿ ಕೂಡ ಬರೋದಕ್ಕೆ ಸಹಾಯ ಆಗುತ್ತೆ. ಈಗ 2 ತಟ್ಟೆಗೂ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇನ್ನೊಂದು ಮುಚ್ಚಳವನ್ನು ಮುಚ್ಚಿ ಜಸ್ಟ್ 1 ಸೆಕೆಂಡ್ ಅಷ್ಟರಲ್ಲೇ ಹಪ್ಪಳ ಎಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ, 2 ಕಡೆ ಇರೋದು ಕೂಡ. ಇನ್ನು ಪ್ರತಿ ಬಾರಿಯೂ ನಾವು ಎಣ್ಣೆಯನ್ನು ಈ ಥರ ಅಪ್ಲೈ ಮಾಡಿಕೊಂಡು ತಟ್ಟೆಯನ್ನು ಅದರ ಮೇಲೆ ಇಟ್ಟು ಹಿಟ್ಟನ್ನು ಹಾಕ್ಕೊಳ್ಬೇಕು. ಈಗ ನೋಡ್ಬೋದು 2ನೇ ಬಾರಿಗೆ ನಾನು ಎಣ್ಣೆಯನ್ನು ಹಚ್ಚಿ ತಟ್ಟೆಗೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಅದು ಒಂದೇ ಲೆವೆಲಲ್ಲಿ ಇರುವಂತೆ ನಾವು ನೋಡ್ಕೊಳ್ಬೇಕು. ಸ್ವಲ್ಪ ಆಚೆ ಈಚೆ ಆದ್ರೂ ಹಪ್ಪಳ ಒಂದು ಸೈಡ್ ದಪ್ಪ ಮತ್ತು ಒಂದು ಸೈಡ್ ತೆಳ್ಳಗಾಗುತ್ತೆ. ಅದಕ್ಕಾಗಿ ಆದಷ್ಟು ಒಂದೇ ಲೆವೆಲಿಗೆ ಇರುವಂತೆ ನೋಡ್ಕೊಳ್ಬೇಕು. ಈಗ 1ನೇ ಬಾರಿದಾದ ನಂತರ 2ನೇ ಸಲದ್ದು ನಾನು ಹಿಟ್ಟನ್ನು ಹಾಕಿ ತಟ್ಟೆಯನ್ನು ಮುಚ್ಚಿ ನಾನು ನೋಡಿ ತೆಗಿತಾ ಇದ್ದೀನಿ. ಜಸ್ಟ್ ವಿದಿನ್ ಸೆಕೆಂಡ್ ಇದು ರೆಡಿ ಆಗುತ್ತೆ. 1 ನಿಮಿಷ ಕೂಡ ಬೇಡ ಅಂತ ಹೇಳ್ಬೋದು. ಒಂದು ವಿಷಯ ಗಮನದಲ್ಲಿರಲಿ, ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಮಾಡ್ಕೊಳ್ಬೇಕಾಗುತ್ತೆ ಹಪ್ಪಳಗಳನ್ನು. 2 ಕಡೆ ಇರುವಂತಹ ಸ್ಟವ್ ಕೂಡ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಈಗ ನೋಡ್ಬೋದು 3ನೇ ಬಾರಿಗೆ ನಾನು ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀವು 2 ತಟ್ಟೆಗಿಂತ ಒಂದು 4 ತಟ್ಟೆ ತಗೊಂಡ್ರೆ ತುಂಬಾ ಬೇಗ ಹಪ್ಪಳಗಳನ್ನು ಕೂಡ ಮಾಡ್ಕೊಳ್ಬೋದು. ಒಂದೀಗ ಆದ ನಂತರ ಇನ್ನೊಂದನ್ನು ನಾವೀಗ ಹಾಕ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ನೋಡ್ಬೋದು. ಇನ್ನು ಪ್ರತಿ ಬಾರಿನೂ ಹಿಟ್ಟನ್ನು ತಟ್ಟೆ ಮೇಲೆ ಹಾಕ್ಕೊಳ್ಬೇಕಾದ್ರೆ ಒಮ್ಮೆ ಕೈಯಾಡಿಸ್ಬೇಕಾಗತ್ತೆ. ಅದು ತಳಭಾಗದಲ್ಲಿ ಹೋಗಿ ಹಿಟ್ಟೆಲ್ಲ ಸೆಟ್ಲಾಗಿರುತ್ತೆ. ಅದಕ್ಕಾಗಿ ಈಗ ನೋಡ್ಬೋದು ಯಾವ ಥರ ತೆಗೆಯೋದು ಇನ್ನೀಗ ತಟ್ಟೆಯಿಂದ ಹಪ್ಪಳಗಳನ್ನು ಅಂತ ನೋಡೋಣ. ಸ್ಪೂನ್ನ ಸಹಾಯದಿಂದ ನೋಡಿ ಈ ಥರ ಒಮ್ಮೆ ಸುತ್ತಲೊಮ್ಮೆ ಬಿಡಿಸ್ಕೊಳ್ಬೇಕು. ಆಮೇಲೆ ಈಸಿಯಾಗಿ ತೆಗಿಬೋದು. ನೋಡಿ ಯಾವ ಥರದಲ್ಲಿ ಸುಲಭದಲ್ಲಿ ತೆಗೆಯೋದಕ್ಕೆ ಬರುತ್ತೆ ಅಂತ ನೋಡ್ಬೋದು ನೀವು. ಈಗ ಒಳಗಡೆ ಒಂದು ತಕ್ಷಣಕ್ಕೆ ಒಂದು 10 ರಿಂದ 15 ಹಪ್ಪಳಗಳನ್ನು ಆಗಿ ಒಂದು ಗೆರಸೆ ಮೇಲೆಲ್ಲ ಹಾಕ್ಕೊಳ್ಬೋದು. ಮತ್ತೆ ನಾವು ಬಿಸಿಲಲ್ಲಿ ತಗೊಂಡೋಗಿ ಅದನ್ನು ಚಾಪೆ ಮೇಲೆ ಹರಡ್ಬೋದು.
ಈಗ ನೋಡ್ಬೋದು ನೀವೀಗ ಚಾಕುವಿನ ಸಹಾಯದಿಂದ ಆದರೂ ಇದನ್ನು ಬಿಡಿಸ್ಕೊಳ್ಬೋದು, ಅಥವಾ ಈ ಥರ ಸ್ಪೂನ್ನ ಸಹಾಯದಿಂದಾದರೂ ತೆಗಿಬೋದು ಹಪ್ಪಳಗಳನ್ನು. ತುಂಬ ಸುಲಭ ವಿಧಾನದಲ್ಲಿ ಇದನ್ನು ಮಾಡ್ಕೊಳ್ಬೋದು. ಒಂದು ಕಾಲು ಗಂಟೆಯಲ್ಲಿ ಒಂದು ರಾಶಿ ಹಪ್ಪಳಗಳನ್ನು ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿದ್ರಲ್ವ ಎಷ್ಟು ಸುಲಭವಾಗಿ ಹಪ್ಪಳಗಳನ್ನು ತೆಗಿಯೋದಕ್ಕೆ ಬರುತ್ತೆ ತಟ್ಟೆಯಿಂದ ಅಂತ. ಹಾಗೆಯೇ ಎಲ್ಲವನ್ನ ಹಪ್ಪಳಗಳನ್ನು ಮಾಡ್ಕೊಂಡಿದ್ದೀನಿ ಒಂದು ಸಲಕ್ಕೆ ಆಗುವಷ್ಟು. ಇನ್ನಿದನ್ನು ಬಿಸಿಲಲ್ಲಿ ತಗೊಂಡೋಗಿ ಚಾಪೆ ಮೇಲೆ ಹರಡೋದನ್ನು ಹೇಗೆ ಅಂತ ನೋಡೋಣ. ನೋಡ್ಬೋದು ನೀವು, ನಾವು ಮೇಲೆ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ, ಅದು ತುಂಬ ಸುಲಭವಾಗಿ ತೆಗಿಯೋದಕ್ಕೆ ಕೂಡ ಬರುತ್ತೆ, ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು. ನಾವಾಗಲೇ ತಟ್ಟೆಗೆ ಎಣ್ಣೆಯನ್ನು ಕೂಡ ಪ್ರತಿ ಬಾರಿನೂ ಸವರ್ತೀವಲ್ಲ, ಅದಕ್ಕಾಗಿ ಎಣ್ಣೆಯ ಅಂಶ ಕೂಡ ಸ್ವಲ್ಪ ಇರುತ್ತೆ, ಅದಕ್ಕಾಗಿ ಅಂಟ್ಕೊಳ್ಳೋದನ್ನು ಇದು ತಪ್ಪಿಸುತ್ತೆ. ಈಗ ಎಲ್ಲ ಹಪ್ಪಳವನ್ನು ಮಾಡಿ ಹಾಕ್ಕೊಂಡಿದ್ದೀನಿ ಚಾಪೆ ಮೇಲೆ. ಈಗ ಸಂಜೆ ಹೊತ್ತು ನಾನು ತೋರಿಸ್ತಾ ಇದ್ದೀನಿ ಒಣಗಿದ ನಂತರ. ಇನ್ನೊಂದು ಬಿಸಿಲಲ್ಲಿ ಇಟ್ಟರೆ ಸಾಕಾಗುತ್ತೆ. ಆಲ್ಮೋಸ್ಟ್ ಮುಕ್ಕಾಲು ಅಂಶ ಇದು ಡ್ರೈ ಆಗಿದೆ, ನೋಡ್ತಾ ಇರಬಹುದು ನೀವೀಗ. ಹಪ್ಪಳ 2 ದಿವಸದ ಬಿಸಿಲಲ್ಲಿ ಕಂಪ್ಲೀಟಾಗಿ ಒಣಗಿಸಿದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವು. ನೀರು ದೋಸೆ ಹಿಟ್ಟೆಲ್ಲ ಉಳಿದ್ರೆ ಅಂತೂ ಹೀಗೆ ಹಪ್ಪಳಗಳನ್ನ ಮಾಡಿ ಇಟ್ಕೊಳ್ಬೋದು ಬಿಸಿಲೆಲ್ಲ ಇದ್ದಾಗ. ಇನ್ನು ಇದನ್ನು ಎಣ್ಣೆಯಲ್ಲಿ ಹಾಕಿ ಕರಿಯೋಣ, ಕಾದ ಎಣ್ಣೆಯಲ್ಲಿ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಟರೆ ಸಾಕಾಗುತ್ತೆ, ತುಂಬ ಚೆನ್ನಾಗಿ ಅರಳಿಕೊಂಡು ಕೂಡ ಬರುತ್ತೆ. ಮನೆಯಲ್ಲಿ ನೀವು ಕೂಡ ಇದೇ ವಿಧಾನದಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೀರು ದೋಸೆ ಹಿಟ್ಟೆಲ್ಲ ಸ್ವಲ್ಪ ಉಳಿದ್ರೆಲ್ಲ ಹೀಗೆ ಮಾಡ್ಕೊಳ್ಬಹುದು. ಅಥವಾ ನೀವು ಪ್ರಮಾಣ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಅಕ್ಕಿಯನ್ನು 1 ಲೋಟಕ್ಕಿಂತ ಒಂದು ಜಾಸ್ತಿ ಎಲ್ಲ ಹಾಕ್ಕೊಂಡ್ರೆ ಬೇಕಿರುವಷ್ಟು ನಾವು ಮಾಡಿಕೊಂಡು ಇಟ್ಕೊಳ್ಬೋದು. ಮಳೆಗಾಲಕ್ಕೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಂಜೆ ಚಹಾದ ಒಟ್ಟಿಗೆಲ್ಲ ತಿನ್ನೋದಕ್ಕಂತೂ ಸೂಪರ್ ಆಗಿರುತ್ತೆ. ಇನ್ನು ನೀವು ಇದಕ್ಕೆ ಬೇಕು ಅಂತಂದರೆ ಮಸಾಲೆಗಳನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ಇದರಲ್ಲಿ ಸಂಡಿಗೆನೂ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀರು ದೋಸೆ ಹಿಟ್ಟಿನಿಂದ ಮಾಡುವಂತಹ ಹಪ್ಪಳದ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಹೊಸಬ್ರು ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿ ಹೊಸ ರೆಸಿಪಿಗಳನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟು ಹೀಗೇ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಮಸ್ಕಾರ.